ಬಿಜೆಪಿ ಶಾಸಕರು 25 ವರ್ಷಗಳಲ್ಲಿ ಮಾಡದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಾಲಿ ಶಾಸಕರಾದ ಡಾ ಮಂತ್ರಗೌಡ ಅವರು 2.5 ವರ್ಷಗಳಲ್ಲಿ ಮಾಡಿದ್ದಾರೆಂದು ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷ ಬಿಬಿ ಸತೀಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಾ ಮಂತ್ರಗೌಡ ಅವರ ಅಭಿವೃದ್ಧಿ ಕೆಲಸವನ್ನು ಕಂಡು ಬಿಜೆಪಿ ಭ್ರಮನಿರಸನಗೊಂಡು ಪ್ರತಿಭಟನೆ ನೆಪದಲ್ಲಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಸಂತೋಷ ಪಡ್ತಾ ಇದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಿಜೆಪಿ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವಶ್ಯಕತೆ ಇದ್ದಷ್ಟು ರಾಜಕೀಯ ಮಾಡಿದರೆ ವ್ಯವಸ್ಥೆಗೂ ಒಳ್ಳೆಯದು ಎಂದು ಹೇಳಿದವರು, ಕ್ಷೇತ್ರದ ಜನರು ಬಿಜೆಪಿಯನ್ನು ಮರೆಯುತ್ತಿದ್ದಾರೆ ಎಂಬ ಆತಂಕದಿಂದ ಪ್ರತಿಭಟನೆಯ ನಾಟಕವಾಡ್ತಾ ಇದ್ದಾರೆ ಎಂದು ಟೀಕಿಸಿದರು. ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಹೆಚ್ಚಿನ ಬೂತ್ಗಳಲ್ಲಿ ಬಿಜೆಪಿಗೆ ಹೆಚ್ಚಿನ ಮತಗಳು ಬೀಳ್ತಾ ಇವೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯವಾಗಿದೆ. ಆದರೂ ಕಳೆದ 25 ವರ್ಷಗಳಿಂದ ತೋಳೂರು ಶೆಟ್ಟಳ್ಳಿ ಕೂತಿ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಅಂದಿನ ಬಿಜೆಪಿ ಶಾಸಕರು ಅನುದಾನವನ್ನು ಕೊಡಲಿಲ್ಲ. ರಸ್ತೆ ಮಾಡಲು ಕಾಂಗ್ರೆಸ್ ಶಾಸಕರು ಗೆದ್ದು ಬರಬೇಕಾಯಿತು ಎಂದು ಟೀಕಿಸಿದರು. ಇಷ್ಟು ವರ್ಷದ ಅವಧಿಯಲ್ಲಿ ನಾವು ಎಷ್ಟು ಸಿಎಂ ಆಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ. ಸೋಮವಾರ ತಾಲೂಕಿಗೆ ಹೆಚ್ಚು ಮಾಡಿ ನಾವು ಎಷ್ಟು ದುಡ್ಡು ಕೊಟ್ಟಿದ್ದೀವಿ. ಬರೀ ಸೋಮವಾರ ತಾಲೂಕು ಹೆಚ್ಚು ಮಾಡೋಣ, ಇಡೀ ನಮ್ಮ ಕ್ಷೇತ್ರ ಬೇಡ. ಅದರಿಂದ ನಾನು ಹೇಳೋದು, ಅವರು ಪ್ರತಿಭಟನೆ ಮಾಡಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು, PWD ಕರೆಸ್ಬೇಕು, ಮಾಜಿ MLC ಆದಂಥವ್ರು ಕರೆಸ್ಬೇಕು. ಅವ್ರಿಗೇನು ಅಧಿಕಾರ ಇಲ್ವಾ? ಕರೆಸ್ಬಿಟ್ಟು ಅವನು ಯಾರು AWD ಕರೆಸ್ಬಿಟ್ಟು ಕೂರಿಸ್ಕೊಂಡು ಏನಪ್ಪ ಇದು ಯಾಕೆ ಮಾಡ್ತಿದೆಯಾ, ಎಲ್ಲ ಅನುಭವ ಅವರಿಗಿದೆ. ಅದೇ ಅವ್ರು ಮೊದಲು ರಸ್ತೆ ಮಾಡಿದ್ರು, ಕಳೆದ ಇಲ್ಲಿಂದ ನಮ್ಮ ರಿವರ್ಸಸ್ ಕ್ಲಬ್ಬಿಂದ ಆಲಗಟ್ಟೆ ಮೂಲೆಯವರಿಗೆ, ಪದ್ಮಕಂಡದ ಮೂಲೆಯವರಿಗೆ ಅದು ರೋಡ್ ನೋಡಿದ್ದೀರಾ? ಅದು ಯಾವುದು ಸ್ಥಿತಿಲಿದೆ? ಅತ್ಯುತ್ತಮವಾಗಿದೆಯಾ? ರೋಡ್ಗಳನ್ನ ಯಾವತ್ತು ಏನು ಸೀಪೇಜ್ ಇರ್ಬೋದು, ಟೆಕ್ನಿಕ್ ಕಾರಣದಿಂದ ರೋಡ್ಗಳು ಕೆಲವು ಹಾಳಾಗಿದೆ. ಎಲ್ಲ ಕಳಪೆನೇ ಅಲ್ಲ ಮುಖ್ಯ. ನಮ್ಮದು ಭಾರಿ ಮಳೆ ಆಗೋಂಥ ಪ್ರದೇಶ. ಅದರಿಂದ ನಾನು BJP ಮಿತ್ರರು ಆರೋಪ ಮಾಡೋದು ಬಿಡಿ. ಈ ಚುನಾವಣೆಗೋಸ್ಕರ ಗಿಮಿಕ್ಗೋಸ್ಕರ ಆರೋಪ ಮಾಡೋದು ಬಿಡಿ. ನಿಮ್ಮನ್ನು ಜನ ಮರ್ತೋಗ್ತಾರೆ ಅಂತ ಹೇಳಿ ನೀವು ಆರೋಪ ಪ್ರತಿಭಟನೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈ ಶಾಸಕರು ಅತ್ಯುತ್ತಮ ಕೆಲಸ ಮಾಡ್ತಿದ್ದಾರೆ. ಅವರು ನಿಮ್ಮ BJP ಮುಖಂಡಗಳೇ ತುಂಬ ಜನ ಶಾಸಕರ ಹತ್ರ ಬಂದು ಏನು ಕೆಲಸ ಬೇಕಾದ್ರೂ ಮಾಡ್ಕೊಳ್ಳೋ, ಅವ್ರು ಪಕ್ಷ ಭೇದ ಮಾತ್ರ ಮಾಡ್ಕೊಳ್ತಿದ್ದಾರೆ. ನಾನು ನೋಡಿದ್ದೀನಿ, ಪಕ್ಷ ಭೇದ ಮಾತ್ರ ಮಾಡ್ಕೊಂಡಿದ್ದಾರೆ. ಕೆಲವರು ಬಂದು ಅವ್ರ ಮನೆ ಪಕ್ಕದಲ್ಲೇ ಎಲ್ಲ ಕೆಲಸ ಆಗ್ಬೇಕಂತಾರೆ. ಅವರೇ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ. ಏನೋ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟದ ಏನಾದರೂ ರೂಪವಹಿಸಿದ್ರೆ ಅದನ್ನು ಹೇಳಿಕೊಡ್ಲಿ. ಹಿರಿಯರಿದ್ದಾರೆ, ಯಾರು ಕೇಳಲ್ಲ ಅಲ್ಲ, ಎಲ್ಲರೂ ಕೇಳ್ತೀವಲ್ಲ. ಬೇರೆ ಯಾರು ವಿಷಯಗಳಲ್ಲಿ ಈಗ CID ಹೋರಾಟ ಆಯಿತು, ಎಲ್ಲ ಸೇರ್ಕಂಡೆ ಮಾಡಿದರು. ಕಾಂಗ್ರೆಸ್ ಅವರು ಮಾಡಿದ್ರು, BJP ಜನರು ಎಲ್ಲರೂ ಮಾಡಿದರು. ಇವತ್ತು ಉತ್ತರ ಸಿಗ್ತಲ್ಲ ಅದಕ್ಕೆ. ನಾವಿಲ್ಲ ಅಲ್ವಾ? ಇವತ್ತು ಕಮಿಟಿ ಆಗಿದೆ, ನಾಳೆ ದಿವಸ ಕಮಿಟಿ ನಮ್ಗೆ ಅನುಕೂಲ ಆಗುತ್ತೆ ನಂಬಿದ್ದೀವಿ. ಅದರಿಂದ ರಾಜಕಾರಣ ಬಿಡಿ. ರಾಜಕಾರಣ ಎಲೆಕ್ಷನ್ ಬಂದೇ ಬರುತ್ತೆ, ಮಂಡಲ ಪಂಚಾಯತ್ ಬರುತ್ತೆ, ಜಿಲ್ಲಾ ಪಂಚಾಯತ್ ಬರುತ್ತೆ, ನೆಕ್ಸ್ಟ್ ವಿಧಾನಸಭೆ ಬರುತ್ತೆ, ಎಲ್ಲದಕ್ಕೂ ಎಲೆಕ್ಷನ್ ಇರುತ್ತೆ. ಅವತ್ತು ಫೇಸ್ ಮಾಡೋದು ಎಲೆಕ್ಷನ್ನ. ಇವು ದಯವಿಟ್ಟು ಈ ವಿಚಾರ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನೀವು ಈ ಎಲ್ಲ ವ್ಯವಹಾರಿಕವಾಗಿ ಅಧಿಕಾರಿಗಳ ಸಂಪರ್ಕ ಸಾಧಿಸಿ ಏನಾಗಬೇಕು ಬಿಟ್ಟು ಜನಗಳಿಗೆ ತುಂಬ ಮೂಡ್ಸಕ್ಕೆ ನಮ್ಮಲ್ಲಿ ಸೈಟ್ ಮಾಡೋದಕ್ಕೆ ಜನಗಳನ್ನು ಎಲ್ಲರೂ ಬುದ್ಧಿವಂತರೆ ಏನಾಗಬೇಕು. ಈಗ 3 ತಿಂಗಳು ಆಗಿಲ್ಲ, 4 ದಿನ ರಸ್ತೆ ಆಗಿರುತ್ತೆ, ಅವರು ಅಂತ ಮುಗಿಬೇಕಾಗುತ್ತೆ. ಅಲ್ಲೂ ಜನಗಳಿಗೆ ತೊಂದರೆ ಆಗಿದೆ. ಅನ್ನೋ ಉದ್ದೇಶದಲ್ಲಿ ಈಗ ಕಾಂಟ್ರಾಕ್ಟರ್ ಗುತ್ತಿಗೆನ ಸ್ವಂತದ ಕೊಡೋದಲ್ಲ, ಸರ್ಕಾರ ಗುತ್ತಿಗೆ ಕರೆದಾಗ ಟೆಂಡರ್ ಆದಾಗ ಅವ್ರು ಟೆಂಡರ್ ಹಾಕೊಂಡಿರ್ತಾರೆ. ಟೆಂಡರ್ ಅವರು ಎಲಿಜಿಬಲ್ ಅಂತ ಆದಾಗ ಅವ್ರಿಗೆ ಹೋಗುತ್ತೆ. ನಾವು ಬೇಡ, ಅವ್ರಿಗೆ ಜಾಸ್ತಿ ವರ್ಕಿಂದ ಬೇಡ ಹಾಕಾಯ್ತಾರೆ. ಇಲ್ಲ, ಅಭಿವೃದ್ಧಿ ಕೆಲಸಕ್ಕೂ ಹೊಗಳದೆ. ಈಗ ಕಂಪನೀಸ್ ಇದ್ದಾವೆ, ನೀವೇ ನೋಡಿದ್ದೀರಿ. ಇನ್ನೇನು 3 ತಿಂಗಳು ಮುಗಿರ್ಬೋದು. ಕಾಜರೋಡ್ ಒಂದು ಒಳ್ಳೆ ರೋಡ್ ಆಗುತ್ತೆ. ಎಲ್ಲಕ್ಕೂ 25 ವರ್ಷ ನಾವು ಏನು ಕಾದು ಈಗ ಏನು ಒಂದು 2 ವರ್ಷಕ್ಕೆ 3 ತಿಂಗಳು 15 ದಿವಸಕ್ಕೆ ರಸ್ತೆ ಆಗಿಲ್ಲ ಅಂತೇಳಿ ಅವರು ರಸ್ತೆ ನಮ್ಮ ಪ್ರತಿಭಟನೆ ಮಾಡೋದು ನನಗೆ ಯುವತೆ ಇರಲಿಲ್ಲ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಯುವಕ ಒಬ್ಬ ಜನಗಳ ಪ್ರತಿನಿಧಿಯಾಗಿ, ಸಮಾಪಟ್ಟೆ ಜನಗಳ ಪ್ರತಿನಿಧಿಯಾಗಿ ವಿಧಾನಸಭೆ ಇರ್ಬೋದು, ಸರ್ಕಾರದ ವ್ಯವಹರಿಸಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರ್ಯಾಂಟ್ ತರ್ತಿದಾಗ ಅವ್ರಿಗೂ ಉತ್ಸಾಹ ಕಮ್ಮಿ ಆಯ್ತದೆ. ಅದನ್ನು ದಯವಿಟ್ಟು ನಾನು BJP ವಿನಂತಿ ಮಾಡ್ತೀನಿ, ಈ ಇದನ್ನೆಲ್ಲ ಬಿಟ್ಟು ನಮಗೆ ಕೈ ಜೋಡಿಸಿ. ಏನು ಕೆಲಸ ಆಗಿಲ್ಲ ಅಂತೇಳಿ ಇವತ್ತು ಮನೆ MLA ಪ್ರಸ್ತಾಪ ಮಾಡಿದ್ರು ವಿಧಾನಸಭೆಯಲ್ಲಿ. ನಾನೇ ಹೋದಾಗ ಹಾಸ್ಪಿಟಲ್ ವಿಚಾರಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಗೋಷ್ಠಿಯಲ್ಲಿ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷೆ ಜಾನಕಿ ವೆಂಕಟೇಶ್, ಬ್ಲಾಕ್ ಕಾರ್ಯದರ್ಶಿ KS ಸುನಿಲ್, ಪ್ರಮುಖರಾದ BB ಬಸವರಾಜ್, VA ಲಾರೆನ್ಸ್, SI ಚೇತನ್ ಪಾಲ್ಗೊಂಡಿದ್ದರು.